ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಾಡಾನೆ ದಾಳಿಗೆ ರೈತ ಬಲಿ, ಸರಣಿ ಸಾವುಗಳಾದರೂ ಎಚ್ಚೆತ್ತುಕೊಳ್ಳದ ಸರ್ಕಾರ, ಕಾಡಾನೆಗಳ ಶಾಶ್ವತ ಸ್ಥಳಾಂತರಕ್ಕೆ ಗ್ರಾಮಸ್ಥರ ಆಗ್ರಹ. ವೈವಾಹಿಕ ಕಲಹ ಶಂಕೆ, ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ, ಮೃತದೇಹಕ್ಕಾಗಿ ಪೊಲೀಸರ ಶೋಧ. ಬೇಲೂರು ತಾಲೂಕಿನ ಕೆಸ್ಕೋಡು ಗ್ರಾಮದಲ್ಲಿ ವಿದ್ರಾವಕ ಘಟನೆ. ಪತ್ರಕರ್ತರು ಯಾವಾಗಲೂ ಸತ್ಯದ ಪರ ನಿಲ್ಲಬೇಕು, ಸುದ್ದಿಗಿಂತ ಅದರ ವಿಶ್ಲೇಷಣೆಯ ವಿಧಾನ ಮುಖ್ಯ. ಸಂಪಾದಕಿ ಭಾವನಾ ಬೆಳಗೆರೆ ಅಭಿಪ್ರಾಯ. ಕಾಡಾನೆ ದಾಳಿಗೆ ರೈತನೊಬ್ಬ ಬಲಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಹಿರೇಹಸಡೆ ಗ್ರಾಮದಲ್ಲಿ ನಡೆದಿದೆ. ಕಣ್ಗುಪ್ಪೆ ಗ್ರಾಮದ ರೈತ ಧರ್ಮರಾಜು ಮೃತರು. ಧರ್ಮರಾಜ್ ಅವರು ಜುಲೈ 29ರಂದು ಮನೆಯಿಂದ ಬೇಲೂರಿಗೆ ತೆರಳಿದ್ದು ಬಳಿಕ ನಾಪತ್ತೆಯಾಗಿದ್ರು. ಅವರ ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕಗೊಂಡು ಹುಡುಕಾಟ ಆರಂಭಿಸಿದ್ರು. ಈ ಸಂಬಂಧ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವು ದಾಖಲಾಗಿತ್ತು. ಹುಡುಕಾಟ ಮುಂದುವರೆದ ಸಂದರ್ಭದಲ್ಲಿ ಶುಕ್ರವಾರ ಸಂಜೆ ಸುಮಾರು 4:30 ವೇಳೆಗೆ ಹಿರೇಹಸಡೆ ಗ್ರಾಮದ ಸುದರ್ಶನ್ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಧರ್ಮರಾಜು ಅವರ ಶವ ಪತ್ತೆಯಾಗಿದೆ. ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡವರು ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ. ಘಟನೆಯಿಂದ ಹಿರೇಹಸಡೆ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಆತಂಕ ಮತ್ತು ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಶವ ಪತ್ತೆಯಾದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಹೆಚ್ಚುತ್ತಿದ್ದು ರೈತರು ಜೀವಭಯದಲ್ಲಿ ಕೃಷಿ ಚಟುವಟಿಕೆ ನಡೆಸುವಂತಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ 5-6 ವರ್ಷದಿಂದ ಅರೇಹಳ್ಳಿ ಭಾಗದಲ್ಲಿದ್ದಾವೆ, ಅದನ್ನ ನಮಗೆ ಸ್ಥಳಾಂತರ ಮಾಡಿಕೊಡಿ ಅಂತ. ಈಗ ತನಕ ಯಾವುದೇ ಗೌರ್ಮೆಂಟ್ ಆಗಲಿ 2-3 ಗೌರ್ಮೆಂಟ್ ಚೇಂಜ್ ಆಯಿತು, ನಮ್ಮ ಮಾತನ್ನ ಕೇಳ್ತಿಲ್ಲ. ಅದ್ರ ಜೊತೆಗೆ ಯಾವಾಗಲೂ ಪ್ರತಿಯೊಬ್ಬರು ಬರಲಿ, ಯಾರೇ ಬರಲಿ, ಯಾವುದೇ ಅಧಿಕಾರಿ ಬರಲಿ, ಯಾವುದೇ ಮಿನಿಸ್ಟರ್ಸ್ಗಳು ಬರಲಿ, ನಾವು ಹೋಗ್ಬಿಟ್ಟು ಭೇಟಿ ಮಾಡಿಬಿಟ್ಟು ಅವರಿಗೆ ಮೆಮೊರಾಂಡಮ್ ಸಹ ಕೊಡ್ತಿದ್ದೀವಿ, ಅವ್ರಿಗೆ ಹೇಳ್ತಿದ್ದೀವಿ, ಸ್ಟ್ರೈಕ್ ಸಹ ಮಾಡ್ತಿದ್ದೀವಿ. ಆದರೆ ಈಗ ತನಕ 1% ನಮಗೆ ಯಾವುದೇ ಥರದ ಹೆಲ್ಪ್ ಬಂದಿಲ್ಲ. ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ಗಳು ಬರುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಸುದ್ದಿ ತಿಳಿದ ತಕ್ಷಣವೇ ತಡರಾತ್ರಿ ಸ್ಥಳಕ್ಕೆ ಧಾವಿಸಿದ ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಮೃತರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಸ್ಥಳದಲ್ಲಿ ಉಪಸ್ಥಿತರಿದ್ದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಮೃತರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿಗಳ ಪರಿಹಾರದ ಧನದ ಚೆಕ್ ಅನ್ನು ತಕ್ಷಣವೇ ವಿತರಿಸಿದರು. ಆಗಿದ್ದಂಥ ದೃಶ್ಯಗಳನ್ನ ತಾವೇ ನೋಡಿದ್ದೀರಾ. ಇವತ್ತು ಸುಮಾರು 48 ವರ್ಷದ ಧರ್ಮರಾಜ್ ಅಂತಕ್ಕಂಥ ಒಬ್ಬ ಅಮಾಯಕ, ಇನ್ನೊಂದು ಮದುವೆನೂ ಆಗಿಲ್ಲ, ಅವನ ಹೆಸರು ಹೇಳಲಿಕ್ಕೆ ಅವರ ಕುಟುಂಬ ಇಲ್ಲ ಅಂತ ಅವನು ಇವತ್ತು ಆನೆಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮೇಶ್ ವ್ಯಕ್ತಿ ಇವತ್ತು ಆನೆಗೆ ತುತ್ತಾಗಿದ್ದಾನೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮತ್ತು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಇಂದು ಭೇಟಿ ನೀಡಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಶೋಕ ಸಂತಪ್ತ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಮಾತನಾಡಿದ ಅವರು, ಧರ್ಮರಾಜ್ ಅವರ ಅಕಾಲಿಕ ನಿಧನ ಅತ್ಯಂತ ದುಃಖಕರ ಸಂಗತಿ. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಸಂತಾಪ ಸೂಚಿಸಿದರು. But the rules and regulations are more. ನಾನು DC ಅವರು ಒಂದ್ಸರಿ ಮಾತಾಡೋಣ. ಡಿಸಾಸ್ಟರ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ವಲ್ಪ ತೆಗ್ದು ಆಮೇಲೆ ಯಾರು ಈ CSR ತೆಗೆದು ಏನೋ ಮಾಡೋಣ. 300 ಲೈಟ್ಸ್ ಇದೊಂದು ಬೇಲೂರು ತಾಲೂಕಿನ ಬಿಕ್ಕೂಡು ಹೋಬಳಿಯ ಕೆಸ್ಕೋಡು ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆಗೈದು ಬಳಿಕ ಪತಿ ಆತ್ಮಹತ್ಯೆಗೆ ಶರಣಾಗಿರುವ ಶಂಕಿತ ಘಟನೆ ಬೆಳಕಿಗೆ ಬಂದಿದ್ದು ಮೃತ ಮಹಿಳೆಯ ಶವಕ್ಕಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮೃತ ಗೃಹಿಣಿಯನ್ನ ಗಗನ ಎಂದು ಗುರುತಿಸಲಾಗಿದ್ದು ಅವರು ಹಳೆಬೀಡು ಹೋಬಳಿಯ ಸಾಣೇನಹಳ್ಳಿ ಗ್ರಾಮದವರಾಗಿದ್ದಾರೆ. ಪತಿ ರಘು ಕೆಸ್ಕೋಡು ಗ್ರಾಮದ ನಿವಾಸಿಯಾಗಿದ್ದು ಘಟನೆಯ ಬಳಿಕ ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಗಗನ ಮತ್ತು ರಘು ಸುಮಾರು 13 ವರ್ಷಗಳ ಹಿಂದೆ ವಿವಾಹವಾಗಿದ್ದರು. ದಂಪತಿಗೆ 12 ವರ್ಷದ ಹಾಗೂ 6 ವರ್ಷದ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇವರು ಚಿಕ್ಕಮಗಳೂರಿನಲ್ಲಿ ಬೇಕರಿ ನಡೆಸುತ್ತಿದ್ದು ಅಲ್ಲಿಯೇ MLC ಸಿಟಿ ರವಿ ಅವರ ನಿವಾಸದ ಹಿಂಭಾಗದ ಪ್ರದೇಶದಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಪ್ರಾಥಮಿಕ ಮಾಹಿತಿಯಂತೆ ಶುಕ್ರವಾರ ಮಧ್ಯಾಹ್ನ ರಘು ತನ್ನ ಪತ್ನಿಯೊಂದಿಗೆ ಕಾರಿನಲ್ಲಿ ಕೆಸುಗುಡು ಗ್ರಾಮಕ್ಕೆ ತೆರಳಿದ್ದನು. ಸಂಜೆ ಸುಮಾರು 6:30 ಗಂಟೆಗೆ ಗ್ರಾಮಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ತನ್ನ ಕೆಲ ಸಂಬಂಧಿಕರಿಗೆ ವಿಡಿಯೋ ಕರೆ ಮಾಡಿ ಪತ್ನಿಯನ್ನ ಕೊಲೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪತ್ನಿಯನ್ನ ಕಾರಿನಲ್ಲಿ ಕೊಲೆಗೈದು ಬಳಿಕ ಎಗಚಿನಲ್ಲಿಗೆ ಮೃತದೇಹವನ್ನು ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಕುರಿತು ಮಾಹಿತಿ ಪಡೆದ ಅರೇಹಳ್ಳಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.
ಪತ್ರಕರ್ತರು ಯಾವುದೇ ಸಂದರ್ಭದಲ್ಲೂ ಸತ್ಯದ ಪರ ನಿಲ್ಲಬೇಕು, ಯಾವುದೇ ಕಾರಣಕ್ಕೂ ಗಟ್ಟಿತನ ಬಿಟ್ಟುಕೊಡಬಾರದು ಎಂದು ಹಾಯ್-ಬೆಂಗಳೂರು ಓಮನಸೆ ಸಂಪಾದಕಿ ಭಾವನಾ ಬೆಳಗೆರೆ ಹೇಳಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಯಾವ ಸುದ್ದಿ ಹೈಲೈಟ್ ಮಾಡಬೇಕು ಬಿಡಬೇಕು ಎಂಬುದನ್ನು ನಾನು ತಂದೆಯವರ ಗರಡಿಯಲ್ಲಿ ಕಲಿತಿದ್ದೇನೆ. ಅಪ್ಪನ ಮೇಲೆ 482 ಕೇಸ್ ಇದ್ದರೂ ಅವರು ಬರೆಯಲು ಹಿಂಜರಿಯಲಿಲ್ಲ. ಪತ್ರಕರ್ತರು ಸಮಾಜದಲ್ಲಿ ಆಗಿರುವ ತಪ್ಪು ಗುರುತಿಸಿ ಜನರಿಗೆ ತಲುಪಿಸಬೇಕು ಎಂದು ಹೇಳುತ್ತಿದ್ದರು. ಸುದ್ದಿ ಎಲ್ಲರಿಗೂ ಸಿಗುತ್ತದೆ, ಅದನ್ನು ವಿಶ್ಲೇಷಣೆ ಮಾಡುವ ವಿಧಾನ ಮುಖ್ಯ. ಯಾವುದೇ ಸುದ್ದಿಗೆ ವಿಜೃಂಭಣೆಯ ಚೌಕಟ್ಟು ನೀಡಿದರೆ ಪತ್ರಿಕೋದ್ಯಮ ಆಗಲಿದೆ. ತಂದೆಯವರು ಹಂಗಿಲ್ಲದೆ ಮುಲಾಜಿಲ್ಲದೆ ಬರೆದರು, ದ್ವೇಷದಿಂದ ಬರೆಯುತ್ತಿರಲಿಲ್ಲ, ತಪ್ಪನ್ನ ಎತ್ತಿ ತೋರಿಸುತ್ತಿದ್ದರು ಎಂದರು. ಹಾಗೆಯೇ ಈಗಿನ ಪತ್ರಕರ್ತರು ಗಟ್ಟಿತನದಿಂದ ಸತ್ಯದ ಪರ ನಿಲ್ಲಬೇಕು ಎಂದರು. ಸೊ ಹಾಗಾಗಿ ಅವರ ಮಾತಿನ ಚತುರತೆ, ಆ ಮಾತಿನ ಒಂದು ಟ್ವಿಸ್ಟ್ ಅಂಡ್ ಟಚ್ ಬಿಡಿ. ನಾನು ದೇಶದಿಂದ ಎಲ್ಲ ಆಚೆ ಬರಬೇಕಾದ್ರೆ ಆ ದೇಶಕ್ಕೆ ನುಗ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಕಾರ್ಗಿಲ್ ಆಗಿರ್ಬೋದು, ಪುಲ್ವಾಮಾ ಆಗಿರಬಹುದು, ಅಂಥ ದೇಶಗಳಿಗೆ, ಉಗಾಂಡ ಆಗಿರಬಹುದು, ಅಂಥ ದೇಶಗಳವರು ಹೋಗೋರು. ಯಾವತ್ತೂ ಫ್ಯಾಂಟಸಿ ಆಗಿರೋಂಥ ಅಮೇರಿಕಾ ಆಗಿರ್ಬೋದು ಅಥವಾ ಫ್ರಾಂಕ್ಫರ್ಟ್ ಅಂಥ ದೇಶಗಳನ್ನು ಅವ್ರು ಯಾವತ್ತೂ ಹುಡುಕ್ತಾ ಇರಲಿಲ್ಲ. ಅವ್ರಿಗೇನು ಇಂಪಾರ್ಟೆಂಟು, ಅವ್ರಿಗೇನು ಹೆಕ್ಕಿ ತೆಗಿಬೇಕು, ಈ ಜನಕ್ಕೆ ಹಿಂಗೂ ಬದುಕ್ತಾರ ಜನ, ಹಿಂಗೂ ಈ ಥರ ಒಂದು ಕಲ್ಚರ್ ಇದೆಯಾ, ಅಥವಾ ಅಲ್ಲಿ ನನಗೆ ಮಾಫಿಯಾ ಇದೆಯಾ ಅಂಥದನ್ನು ಹುಡ್ಕೊಂಡು ಹೋಗೋವಂಥ ವ್ಯಕ್ತಿ ಆಗಿದ್ದರು ಅವರು. ಸೊ ಕೊನೆಗಳಿಗೆನಲ್ಲೂ ನೀವೆಲ್ಲ ನೋಡಿರ್ತೀರಿ, ಪ್ರಸಾರ ಕೂಡ ಆಗಿದೆ ದಿಗ್ವಿಜಯ ಚಾನಲಲ್ಲಿ. ಇದು ಪುಲ್ವಾಮಾನಲ್ಲಿ ಅವ್ರಿಗೆ ಆಗಲೇ ಆರೋಗ್ಯ ಹದಗೆಟ್ಟಿತ್ತು, ಆದರೂ ಇಲ್ಲ. ಅವ್ರು ಯಾವಾಗೂ ಇದನ್ನು ಹೇಳಿದರು, ನಾನು ಎಲ್ಲ ಕಡೆನೂ ಹೇಳಿದ್ದೀನಿ, ನಾನು ಇದನ್ನು ನಂಬ್ತೀನಿ ಕೂಡ. ಒಂದು ವಿದ್ಯಾರ್ಥಿ, ನಾವು ತಿಳ್ಕೊಬೇಕಾಗಿರೋದು, ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ನೀವು ನಾಳೆ ಜರ್ನಲಿಸಮ್ ಮುಗಿಸಿ ಯಾವಾಗ ಕೆಲಸಕ್ಕೆ ಅಂತ ಸೇರಿಕೊಳ್ತೀರೋ ಆವಾಗ ನೀವು ಯೋಧರು. ಎಲ್ಲ ಕಡೆ ನೀವು ಡೈರೆಕ್ಟಾಗಿ ಆ ಜಾಗಕ್ಕೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರಬೇಕು. ನೀನು ಹೋಗಿದ್ದೆ ಅಲ್ವೇ, ಕೊಡೆ ನನಗೂ ಅದನ್ನು ಒಂಚೂರು ಟಿಪ್ಸು, ನಾನು ಬರ್ಕೊಂಡ್ಬಿಡ್ತೀನಿ. ಅದನ್ನು ಮಾಡಲೇಬಾರ್ದು, ಯಾರೂ ಮಾಡಬಾರ್ದು. ಅದನ್ನು ನಾವೇ ಹೋಗಬೇಕು. ಯಾಕಂದರೆ ನಮ್ಮ ತಲೆಯಲ್ಲಿ ಓಡುವಂಥದ್ದು, ನಮ್ಮ ಗ್ರಹಿಕೆಗೆ ಬರುವಂಥದ್ದು. ಕೆಯುಡಬ್ಲ್ಯೂಜೆ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ ಮಾತನಾಡಿ, ರವಿ ಬೆಳಗೆರೆ ಅವರು ಎಲ್ಲ ಸ್ತರದಲ್ಲಿ ದೊಡ್ಡವರಾದರೂ ಕಿರಿಯರ ಬಗ್ಗೆ ಪ್ರೀತಿ ಹೊಂದಿದ್ರು. ಅವರ ನೇತೃತ್ವದಲ್ಲಿ ಹಲವು ಕಾರ್ಯಕ್ರಮ ಹಾಸನದಲ್ಲಿ ನಡೆದಿವೆ. ಪತ್ರಿಕೋದ್ಯಮದಲ್ಲಿ ಅಚ್ಚಳಿಯಾದ ಸಾಧನೆ ಮಾಡಿ ಹೋಗಿದ್ದಾರೆ. ಓದಿಸಿಕೊಂಡು ಹೋಗುವ ವಿಶೇಷ ಶಕ್ತಿ ಅವರ ಬೆಳವಣಿಗೆಯಲ್ಲಿ ಇತ್ತು. ಅದನ್ನು ಭಾವನಾ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದು ಗುಣಗಾನ ಮಾಡಿದರು. ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ನಾವು ಪತ್ರಕರ್ತರು ಯಾವಾಗಲೂ ಇಟ್ಕೊಂಡಿದ್ದೀವಿ. ಅದು ಹಾಸನ ಜಿಲ್ಲೆ, ವಿಶೇಷವಾಗಿ ರವಿ ಬೆಳಗೆರೆ ಜೊತೆಗೆ ಅನೇಕ ಮಿತ್ರರು ಈ ಜಿಲ್ಲೆಯಲ್ಲಿ ಅವರ ಜೊತೆಗೆ ಇದ್ದವರು. ಅವರು ಎಲ್ಲ ಸ್ತರಗಳಲ್ಲೂ ದೊಡ್ಡ ಸ್ಥಾನದಲ್ಲಿದ್ದರು. ಅತ್ಯಂತ ಕಿರಿಯರನ್ನು ಪ್ರೀತಿಯಿಂದ ಕಾಣಿಸಿದಂತಹ ವ್ಯಕ್ತಿ. ಬಹಳ ವರ್ಷಗಳ ಹಿಂದೆ ನಾವು ಇಲ್ಲಿ ಒಂದು ಜನಸ್ಪಂದನ ಅಂತ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಿದ್ವಿ. ರವಿ ಬೆಳಗೆರೆ ಅದು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದು. ಅದು ಪತ್ರಕರ್ತರ ನಾವೆಲ್ಲ ಸೇರಿ ಜಯಕುಮಾರ್ ಅಂತ ಹೇಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾಗಿದ್ದು, ಲೀಲಾ ಸಂಪಿಗೆ ಅವತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿಕೊಂಡಿದ್ದರು. ಜಿಲ್ಲಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ ಮಾತನಾಡಿ, ಸಾಂಸ್ಕೃತಿಕ ಸಮಿತಿಯಿಂದ ಇದು 7ನೇ ಕಾರ್ಯಕ್ರಮ. ಸಮಿತಿಯ ಎಲ್ಲರೂ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಪತ್ರಿಕೋದ್ಯಮ ವೃತ್ತಿಗೆ ಪೂರಕ ಮಾರ್ಗದರ್ಶನ ಸಿಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದ 7ನೇ ಕಾರ್ಯಕ್ರಮವಾಗಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದಂತಹ ಪ್ರಸನ್ನ ಅವರು ಹಾಗೂ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ ನವೀನ್ ಅವರು, ನಮ್ಮ ಮಲ್ಲಿಕಾರ್ಜುನ್ ಕೊಷ್ಟರ್ಗಿ ಅವರು, ಹಿಂದೂ ಪ್ರಕಾಶ್ ಅವರು, ಇವರು ಎಲ್ಲರ ತಂಡ ನಮ್ಮ ಸಂಘದ ಸಾಂಸ್ಕೃತಿಕ ಸಮಿತಿ ಆರಂಭದಿಂದ ಇದೇ ತನಕ ಉತ್ತಮವಾದ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಮತ್ತು ನಮ್ಮ ಯುವ ಪತ್ರಕರ್ತರಿಗೆ. ವೇದಿಕೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಖಜಾಂಚಿ ಪ್ರಕಾಶ್ ಬೆಳವಾಡಿ ಹಾಗೂ ಸರ್ಕಾರಿ ಕಲಾ ಕಾಲೇಜು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭವ್ಯ, ನವೀನ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ 2026-27 ಕಾರ್ಯಕ್ರಮದ ಅಂಗವಾಗಿ ದೊಡ್ಡಮತ್ತಿಘಟ್ಟ ಗ್ರಾಮದಲ್ಲಿ ಕೃಷಿ ವಿದ್ಯಾರ್ಥಿಗಳ ತಂಡವು ಮಾಹಿತಿ ಮಿತ್ರ ಎಂಬ ವಿಶೇಷ ಪ್ರವೇಶ ಚಟುವಟಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಂಡಿತು. ಗ್ರಾಮಸ್ಥರೊಂದಿಗೆ ಆತ್ಮೀಯ ಬಾಂಧವ್ಯ ಬೆಳೆಸುವುದು, ರೈತರ ವಿಶ್ವಾಸ ಗಳಿಸುವುದು ಹಾಗೂ ಉಪಯುಕ್ತ ಕೃಷಿ ಮಾಹಿತಿಯನ್ನು ತಲುಪಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ತಂಡದ ಸದಸ್ಯರು ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ರೈತರೊಂದಿಗೆ ಆತ್ಮೀಯವಾಗಿ ಸಂವಾದ ನಡೆಸಿ ಕೃಷಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ವಿಶೇಷವಾಗಿ ಸಿದ್ಧಪಡಿಸಲಾದ ಮಾಹಿತಿ ಕಾರ್ಡ್ ಮೂಲಕ ಸಾವಯವ ಕೃಷಿಗೆ ಸಂಬಂಧಿಸಿದ ವಿವಿಧ ಮಾಹಿತಿಯನ್ನು ರೈತರಿಗೆ ನೀಡಲಾಯಿತು.
ಕೃಷಿ ಮಹಾವಿದ್ಯಾಲಯ, ಕಂದಲಿ ಕೃಷಿ ವಿಜ್ಞಾನ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಹಾಗೂ ಮಡೆನೂರು ಜೈವಿಕ ಇಂಧನ ಉದ್ಯಾನಗಳಲ್ಲಿ ಲಭ್ಯವಿರುವ ಸಾವಯವ ಕೃಷಿ ಸಂಪನ್ಮೂಲಗಳು ಮತ್ತು ಅವುಗಳ ಲಭ್ಯತೆಯ ಕುರಿತು ರೈತರಿಗೆ ವಿವರವಾಗಿ ತಿಳಿಸಿಕೊಡಲಾಯಿತು. ಗ್ರಾಮದ ರೈತರು ಈ ಕಾರ್ಯಕ್ರಮವನ್ನು ಹರ್ಷದಿಂದ ಸ್ವಾಗತಿಸಿದ್ದು, ಮಾಹಿತಿ ಕಾರ್ಡ್ನಲ್ಲಿರುವ ವಿವರಗಳನ್ನು ಆಸಕ್ತಿಯಿಂದ ಓದಿದರು. ಸಾವಯವ ಕೃಷಿ ಸಂಪನ್ಮೂಲಗಳು ಎಲ್ಲೆಲ್ಲಿ ಲಭ್ಯವಿದೆ ಎಂಬ ನಿಖರ ಮಾಹಿತಿ ತಿಳಿದು ಸಂತೋಷ ವ್ಯಕ್ತಪಡಿಸಿದ ರೈತರು ಮುಂಬರುವ ದಿನಗಳಲ್ಲಿ ಈ ಮಾಹಿತಿಯನ್ನು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಕಡ್ಡಾಯವಾಗಿ ಬಳಸಿಕೊಳ್ಳುವುದಾಗಿ ತಿಳಿಸಿದರು. ಅಲ್ಲದೆ ವಿದ್ಯಾರ್ಥಿಗಳೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿ ಇಂತಹ ಉಪಯುಕ್ತ ಕಾರ್ಯಕ್ರಮಗಳನ್ನು ಮತ್ತಷ್ಟು ಆಯೋಜಿಸುವಂತೆ ಪ್ರೋತ್ಸಾಹಿಸಿದರು. ಕರ್ನಾಟಕದಲ್ಲಿ ಮಳೆಯ ಕೊರತೆಯಿಂದಾಗಿ ಈಗಾಗಲೇ ನೀರಿಲ್ಲದೆ ಹಾಹಾಕಾರ ಉಂಟಾಗಿದ್ದು, ಬೆಂಗಳೂರು ಸೇರಿದಂತೆ ಕಾವೇರಿ ನದಿ ಪಾತ್ರದ ಜಮೀನುಗಳಿಗೆ ಕುಡಿಯಲು ಹಾಗೂ ಕೃಷಿಗೆ ನೀರಿನ ಗಂಭೀರ ಸಮಸ್ಯೆ ಎದುರಾಗಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಮನುಕುಮಾರ್, ರಾಜ್ಯದಲ್ಲಿ ಈಗಾಗಲೇ ಕುಡಿಯುವ ನೀರಿಗೂ ತೀವ್ರ ತೊಂದರೆ ಇರುವುದರಿಂದ ತಮಿಳುನಾಡಿಗೆ ನೀರು ಬಿಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು. ತಮಿಳುನಾಡು ಸರ್ಕಾರವು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬಾರದು. ಕಾವೇರಿ ನೀರು ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರವು ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಹಾಗೂ ರೈತರಿಗೆ ನ್ಯಾಯ ಒದಗಿಸುವ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಒಂದು ವೇಳೆ ತಮಿಳುನಾಡಿಗೆ ನೀರು ಹರಿಸುವುದನ್ನು ಕೂಡಲೇ ಸ್ಥಗಿತಗೊಳಿಸದಿದ್ದರೆ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆನ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ವಿ. ಯಾಕೆಂದರೆ ಈಗಾಗಲೇ ಕರ್ನಾಟಕದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಈಗಾಗಲೇ ನೀರಿಗೆ ಹಾಹಾಕಾರ ತುಂಬ ಇದೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೂ ಸಹ ನೀರಿಗೆ ತುಂಬ ತೊಂದರೆ ಇದೆ. ಮತ್ತು ಏನು ಕಾವೇರಿ ನದಿ ಪಕ್ಕ ಇರ್ತಕ್ಕಂಥ ಜಮೀನುಗಳಿಗೂ ಸಹ ನೀರಿಗೆ ತುಂಬ ಹಾಹಾಕಾರ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ತಕ್ಷಣವೇ ಏನು ಈಗ ಕಾವೇರಿ ನದಿ ನೀರು ಪ್ರಾಧಿಕಾರ. ನನ್ನ ಹೆಸರು ದಿದಿಗೌಡ, ರಕ್ತವನ್ನು ಕೊಟ್ಟೆನು. ಕಾವೇರಿ ಬರಂಗಿಲ್ಲ, ಕಾವೇರಿ ನಮ್ಮದು, ಬೇಕು ನ್ಯಾಯ ಬೇಕು. ಈ ವರ್ಷ ತೀವ್ರ ಬರಗಾಲ ಎದುರಾಗಿರುವುದರಿಂದ ವರುಣನ ದೇವನ ಕೃಪೆ ಸದಾ ಮೇಲಿರಬೇಕು ಹಾಗೂ ರೈತರ ಕಷ್ಟಗಳು ಹಾಗೂ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಬೇಕು ಎಂಬ ಸದುದ್ದೇಶದಿಂದ ಅಖಿಲ ಭಾರತ ಬ್ರಾಹ್ಮಣರ ಸಂಘದ ವತಿಯಿಂದ ವಿಶೇಷ ಪರ್ಜನ್ಯ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಅವರು ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರೈತರ ಕುರಿತು ವಿಶೇಷ ಕಾಳಜಿ ವಹಿಸಿ ಮತ್ತು ರಾಜ್ಯದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ತಪ್ಪಿಸಲು ವರುಣದೇವನು ಕರುಣೆ ತೋರಲಿ ಎಂದು ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದರಲ್ಲದೆ ಬ್ರಾಹ್ಮಣ ಸಮುದಾಯದ ಎಲ್ಲ ಹಿರಿಯರು ಹಾಗೂ ಸಹೋದರರು ಒಗ್ಗೂಡಿ ಈ ಪರ್ಜನ್ಯ ಹೋಮವನ್ನು ಆಯೋಜಿಸಿರುವುದು ಶ್ಲಾಘನೀಯ. ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಇಂತಹ ಪುಣ್ಯ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ವಿಸ್ತಾರವಾಗಿ ಹಮ್ಮಿಕೊಳ್ಳಬೇಕು ಎಂದು ಶುಭ ಹಾರೈಸಿದರು. ಪರ್ಜನ್ಯ ಹೋಮ ವಿಶೇಷವಾಗಿ ಏನು ಈ ವರ್ಷ ಬರಗಾಲ ಬಂದಿರೋದ್ರಿಂದ ವರುಣನ ಕೃಪೆ ಇರಬೇಕು ಅಂತ ಹೇಳಿ ಒಂದು ಪರ್ಜನ್ಯ ಹೋಮವನ್ನು ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣ ಸಮುದಾಯದ ಎಲ್ಲ ನನ್ನ ಸಹೋದರರು ಹಿರಿಯರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹೇಳ್ತಾ ಏನು ನಮ್ಮ ರೈತರ ಬಗ್ಗೆ ಕಾಳಜಿನ ಇಟ್ಕೊಂಡು ಇವತ್ತು ಪರ್ಜನ್ಯ ಹೋಮವನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಆಗಬಾರ್ದು ಅಂತ ಪರ್ಜನ್ಯ ಹೋಮ. ಇದೊಂದು ಸಂದರ್ಭದಲ್ಲಿ ಭಗವಂತ ವರುಣವನ್ನು ಕರುಣಿಸ್ತೀನಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾನು ಕೂಡ ಬ್ರಾಹ್ಮಣರ ಸಂಘದ ಎಲ್ಲ ನಮ್ಮ ಹಿರಿಯರಿಗೆ ಹೇಳಿ ಮತ್ತೊಮ್ಮೆ ಶುಭವನ್ನು ಕೋರ್ತೇವೆ. ಹಾಸನ ಮೆಡಿಕಲ್ ಕಾಲೇಜು ಆಡಳಿತ ಪರಿಷತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ರವೀಶ್ ಬಸವಾಪುರ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಜನಪರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಡಿ ಬೆಟ್ಟದಾಲೂರು ಸೇರಿದಂತೆ ವಿವಿಧ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಿಸಲಾಗುತ್ತಿದ್ದು, ಇದರೊಂದಿಗೆ ಅಂಗಡಿಹಳ್ಳಿ ಆಟೋ ನಿಲ್ದಾಣದ ಬಾಲಕರಿಗೆ ಸಮವಸ್ತ್ರ ವಿತರಣೆ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಸತ್ಕಾರ್ಯವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಸಚಿವ ಗಂಡಸೆ ಶಿವರಾಮ್ ಅವರ ಮಾರ್ಗದರ್ಶನ ಹಾಗೂ ನೇತೃತ್ವದಲ್ಲಿ ಜರುಗಿದ ಈ ಕಾರ್ಯಕ್ರಮವು ಸ್ಥಳೀಯ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ರವೀಶ್ ಬಸವಾಪುರ ಮಾತನಾಡಿ, ಹುಟ್ಟುಹಬ್ಬ ಎಂದರೆ ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವುದಲ್ಲ, ಸಮಾಜಕ್ಕೆ ಏನನ್ನಾದರೂ ಒಳ್ಳೆಯದನ್ನು ಮಾಡುವುದೇ ನಿಜವಾದ ಹುಟ್ಟುಹಬ್ಬದ ಸಾರ್ಥಕತೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಮಾಜಿ ಸಚಿವರಾದ ಗಂಡಸೆ ಶಿವರಾಮ್ ಅಣ್ಣ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನನಗೆ ಅಪಾರ ಸಂತಸ ತಂದಿದೆ. ಮುಂದೆಯೂ ಕೂಡ ಜನಪರ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸುತ್ತೇನೆ ಎಂದರು. ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಶಿವರಾಮಣ್ಣವರೇ, ಜೊತೆಗೆ ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಧುನಾಯಕರವರೇ, ನಮ್ಮ ಇನ್ನೊಬ್ಬರು ಕಾಂಗ್ರೆಸ್ ಹಿರಿಯ ಮುಖಂಡರಾಗಿರ್ತಕ್ಕಂಥ ರವಿ ರಾಮೇಗೌಡ್ರೆ, ಇನ್ನೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಅಣ್ಣವರೇ,
ನಮ್ಮ ಕೃಷ್ಣಮೂರ್ತಿ ಅವರೇ ಈಗ ಗ್ಯಾರಂಟಿ ಸಮಿತಿಯ ಹಾಸನ ಜಿಲ್ಲಾ ಸದಸ್ಯರಾಗಿದ್ದಾರೆ. ಜೊತೆಗೆ ನಮ್ಮ ಗ್ಯಾರಂಟಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ರವೀಶ್ ಬಸವಾಪುರ ವೈದ್ಯಕೀಯ ಆಡಳಿತ ಪರಿಷತ್ನ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರು, ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಸರ್ಕಾರಿ ಶಾಲೆಯಾಗಿರ್ತಕ್ಕಂಥ ಬೆಟ್ಟದಲ್ಲೂರು ಪ್ರಾಥಮಿಕ ಶಾಲೆ ಆಗಿರಬಹುದು, ದೇವಿಹಳ್ಳಿ ಬೋವಿ ಕಾಲೋನಿ ಪ್ರಾಥಮಿಕ ಶಾಲೆ ಆಗಿರಬಹುದು, ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇವತ್ತು ಅವರ ಶಿಕ್ಷಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಇವತ್ತು ಬ್ಯಾಗ್ ಮತ್ತು ನೋಟ್ ಬುಕ್ಗಳನ್ನು ಕೊಡೋದ್ರ ಮೂಲಕವಾಗಿ ಇವರು ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾದ ಕ್ಷೇತ್ರದ ಬಂಧುಗಳೇ, ಈ ದಿವಸ ಬಸವಾಪುರ ರವಿಯವರು ಹುಟ್ಟಿದಬ್ಬ ಜನ್ಮದ ದಿನ. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಯುವ ನಾಯಕನಾಗಿ ಮಾಜಿ ಸಚಿವರಾದಂಥ ಬಿ ಶಿವರಾಮಣ್ಣವರು ಈ ಕ್ಷೇತ್ರದ ಒಡನಾಡಿಯಾಗಿ ಒಂದೊಂದು ಹಳ್ಳಿಗಳ ಜೀವನಾಡಿಯನ್ನು ಅರಿತಿರ್ತಕ್ಕಂಥ ವ್ಯಕ್ತಿ. ಗಣಸಿ ಕ್ಷೇತ್ರವನ್ನು ಈ ಮೂಲೆಯಿಂದ ಆ ಮೂಲೆ 80 ಕಿಲೋಮೀಟರ್. ನಮ್ಮ ಆತ್ಮೀಯ ಗೆಳೆಯರಾದಂಥ ರವೀಶ್ ಬಸವಾಪುರ ಹಾಗೂ ಗೌರ್ಮೆಂಟ್ ನಾಮಿನಿ ನಿರ್ದೇಶಕರಾದಂಥ ರವೀಶ್ ಅವರದ ಹುಟ್ಟುಹಬ್ಬದ ಅಂಗವಾಗಿ ಬೋವಿ ಕಾಲೋನಿಗೆ ಮತ್ತು ಅಗ್ರೆ ಆಟೋ ಚಾಲಕರಿಗೆ ಮತ್ತು ಬೆಟ್ಟದಲ್ಲೂರು ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಲ್ಲಿಗೂ ಸಹ ಬುಕ್ಸು ಮತ್ತು ನೋಟ್ಬುಕ್ಗಳನ್ನ ವಿತರಣೆ ಮಾಡಿದ್ದಾರೆ. ಇವಾಗ ಯೂತ್ಸ್ಗೆ ಇದೊಂದು ಪ್ರೇರಣೆ ಅಂತ ಹೇಳ್ತೀನಿ. ಯಾಕೆಂದರೆ ಯೂತ್ಸ್ಗಳು ಪ್ರತಿಯೊಬ್ಬರು ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡು ಪಾರ್ಟಿ ಮಾಡೋಕ್ಕಿಂತ ಇನ್ನು ಕಾರ್ಯಕ್ರಮದಲ್ಲಿ ಬಿ ಶಿವರಾಮು, ಪ್ರಕಾಶ, ಮಧುನಾಯಕ, ಅಮ್ಮನ ಬ್ಯಾಡರಹಳ್ಳಿ, ಕೃಷ್ಣಮೂರ್ತಿ, ಸುನಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಶನಿವಾರ ಬೆಳಗಿನ ಜಾವ ನಡೆದ ಆಘಾತಕಾರಿ ಘಟನೆಯೊಂದರಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಆವರಣದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಘಟನೆಯು ಸ್ಥಳೀಯ ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಹಾಗೂ ದಿಗ್ಭ್ರಮೆ ಮೂಡಿಸಿದೆ. ಬೆಳಗಿನ ಜಾವ ಎಂದಿನಂತೆ ಹಾಲು ಹಾಕಲು ಆಗಮಿಸಿದ ಸಾರ್ವಜನಿಕರಿಗೆ ಕಟ್ಟಡದ ಆವರಣದಲ್ಲಿ ಶವ ತೂಗಾಡುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಎಚ್ಚೆತ್ತ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಮೃತಪಟ್ಟ ವ್ಯಕ್ತಿ ಅಂದಾಜು 35 ರಿಂದ 40 ವರ್ಷ ವಯಸ್ಸಾಗಿರಬಹುದು ಎಂದು ಅಂದಾಜಿಸಲಾಗಿದ್ದು, ಆತನ ಹೆಸರು, ಮೂಲ ಊರು ಹಾಗೂ ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬೇಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಅಪರಿಚಿತ ವ್ಯಕ್ತಿಯ ನಿಖರ ಗುರುತು ಪತ್ತೆ ಹಚ್ಚಲು ಪೊಲೀಸರು ಸುತ್ತಮುತ್ತಲಿನ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಿ ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ಬೇಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ 2026-27ನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಇತರೆ ಉಪಚಾರ ಕಾರ್ಯಕ್ರಮದಡಿ ಅರ್ಹ ಫಲಾನುಭವಿಗಳಿಗೆ ಸಹಾಯಧನದಲ್ಲಿ ಪಿವಿಸಿ ಪೈಪ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಸಕಲೇಶಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಯುಎಂ ತಿಳಿಸಿದ್ದಾರೆ. ಯೋಜನೆಯಡಿ 40 ಎಂಎಂ, 63 ಎಂಎಂ, 75 ಎಂಎಂ ಹಾಗೂ 90 ಎಂಎಂ ಗಾತ್ರದ 4 ಕೆಜಿ ಸಾಂದ್ರತೆ ಗುಣಮಟ್ಟದ ಪಿವಿಸಿ ಪೈಪ್ಗಳು ಸಹಾಯಧನದಲ್ಲಿ ಲಭ್ಯವಿದ್ದು, ಆಸಕ್ತ ರೈತರು ತಮ್ಮ ಹೋಬಳಿ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಕೃಷಿ ಉತ್ಪಾದಕತೆ ಹೆಚ್ಚಿಸುವುದು, ನೀರಿನ ಮಿತವ್ಯಯದ ಬಳಕೆಗೆ ಉತ್ತೇಜನ ನೀಡುವುದು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ಅರ್ಹ ರೈತರಿಗೂ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಎಂಬ ಉದ್ದೇಶದಿಂದ ಇಲಾಖೆ ವಿವಿಧ ಜಾಗೃತಿ ಮತ್ತು ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಸಕಲೇಶಪುರ ತಾಲೂಕಿನ ರೈತ ಬಾಂಧವರಿಗೆ ಸರ್ಕಾರದ ಸಹಾಯಧನದಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಇತರೆ ಉಪಚಾರ ಅಂತಕ್ಕಂಥ ಯೋಜನೆಯಡಿ ಪಿವಿಸಿ ಪೈಪ್ ಘಟಕಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ 1/4 ಇಂಚು ಅಥವಾ 40 ಎಂಎಂ ಪೈಪನ್ನು 6 ಕೆಜಿ ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 62 ಸಂಖ್ಯೆ ಈ ಪೈಪ್ಗಳನ್ನು 9,920 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2 ಇಂಚು ಅಥವಾ 63 ಎಂಎಂ 4 ಕೆಜಿ ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 43 ಸಂಖ್ಯೆನಲ್ಲಿ 9,783 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2.5 ಇಂಚ್ ಅಥವಾ 75 ಮಿಲಿಮೀಟರ್ ಈ ಒಂದು ಪಿವಿಸಿ ಪೈಪ್ ಘಟಕವನ್ನು 33 ಸಂಖ್ಯೆನಲ್ಲಿ 9,867 ರೂಪಾಯಿ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಬೇಲೂರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಪಂಚಮಿ ಮೊಬೈಲ್ಸ್ ಅಂಡ್ ಸ್ಟಿಕ್ಕರ್ ಕಟ್ಟಿಂಗ್ಸ್ ಅಂಗಡಿಯಲ್ಲಿ ಶುಕ್ರವಾರ ಸಂಜೆ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಅಂಗಡಿಯಲ್ಲಿದ್ದ ಮೊಬೈಲ್ಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಇತರೆ ವಸ್ತುಗಳು ಬೆಂಕಿಗಾಹುತಿಯಾಗಿದೆ.
ಅಗ್ನಿ ಅವಘಡದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಹಾನಿಯಾಗಿರುವುದಾಗಿ ಅಂದಾಜಿಸಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಥಳೀಯರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ಹೆಚ್ಚಿನ ಅನಾಹುತ ತಪ್ಪಿಸಿದರು. ಘಟನೆ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರ ಬಹುದಿನಗಳ ನಿರೀಕ್ಷೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾದಿಗೆ ಗ್ರಾಮದಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ರಸ್ತೆ, ನವೀಕೃತ ಅಂಚೆ ಕಚೇರಿ, ಗ್ರಂಥಾಲಯ ಹಾಗೂ 63 ಕೆವಿ ವಿದ್ಯುತ್ ಪರಿವರ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಗ್ರಾಮದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ಚೈತನ್ಯ ತುಂಬುವ ಈ ಕಾಮಗಾರಿಗಳು ಗ್ರಾಮಸ್ಥರಿಗೆ ಉತ್ತಮ ಸಂಚಾರ ವ್ಯವಸ್ಥೆ, ಸುಧಾರಿತ ಅಂಚೆ ಸೇವೆ, ಜ್ಞಾನವೃದ್ಧಿಗೆ ಪೂರಕವಾದ ಗ್ರಂಥಾಲಯ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆಯನ್ನು ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿವೆ ಎಂದು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ಅಗತ್ಯತೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮದಲ್ಲಿ ಕೈಗೊಳ್ಳಬೇಕಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಸ್ಥಳದಲ್ಲೇ ಮಾಹಿತಿ ಪಡೆದು ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಲಾಯಿತು. ಅದ್ರ ಜೊತೆಗೆ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಸುಮಾರು ಕ್ಯಾಮನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಹೆಚ್ಚು ಕಮ್ಮಿ 12 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರೋದು ಶಾಸಕರಾದ ಮೇಲೆ, ಇನ್ಕ್ಲೂಡಿಂಗ್ ಬೆಳ್ಳಕೆರೆದ ಕಾಡ್ಮನೆಗೆ ಹೋಗೋ ರೋಡ್ ಇದೆಯಲ್ಲ, ಅದು ವೈಡನ್ ಇತ್ತಿಲ್ಲ, 2 ವೆಹಿಕಲ್ ಮೂವ್ಮೆಂಟ್ ಮಾಡಕ್ಕಾಗ್ತಾ ಇರ್ತಿಲ್ಲ. ಅದಕ್ಕೂ ಸಮೇತ 4 ಕೋಟಿ ರೂಪಾಯಿ ಇಟ್ಬಿಟ್ಟು ವೈಡನ್ ಮಾಡಿಸ್ತೀವಿ ಅಷ್ಟು ಇದು ತನಕ. ಯಾಕೆಂದ್ರೆ ಮಾರ್ನಹಳ್ಳಿ ಯಾವ್ದಾದ್ರು ಘಾಟಲ್ಲಿ ಬ್ಲಾಕ್ ಆಯ್ತು ಅಂದ್ರೆ ಎಲ್ಲ ವೆಹಿಕಲ್ಗಳು ಈ ಕಡೆಯಿಂದ ಬರೋ ಹಾರ್ಲೆ ಕೂಡ ಇದ್ರ ಮೇಲೆ ಎಲ್ಲಿ ನಮ್ಮ ಬೆಳ್ಳಕೆರೆ ಕ್ಯಾಮನಹಳ್ಳಿ ಮೇಲೆ ಬರೋ ಆ ರೋಡು 2 ವೆಹಿಕಲ್ ಓಡಾಡಕ್ ಆಗ್ತಾ ಇರ್ತಿಲ್ಲ. ಅಂದ್ರೆ ರೋಡ್ ಇದ್ದಿದ್ದೇ ಕಂಜೆಸ್ಟೆಡ್ ಅಲ್ವಾ? ಹೌದೌದು, ಅದನ್ನು ಕೂಡ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಕ್ಯಾಮನಹಳ್ಳಿ ಊರೊಳಗೆ ಊರೊಳಗಡೆ ರಸ್ತೆ ತಮಗೆ ಗೊತ್ತಿತ್ತು, ಅದನ್ನು ಕೂಡ ರಸ್ತೆ ಇರ್ತಿಲ್ಲ, ಅದನ್ನು ಕೂಡ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಕೆಆರ್ಪೇಟೆ ತಾಲೂಕಿನ ಅಶೋಕ್ ನಗರದಲ್ಲಿರುವ ಮೆಗಾ ಫುಡ್ ಪಾರ್ಕ್ನ ಮ್ಯಾಕ್ಸಿಟಾ ಫುಡ್ಸ್ ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ಸ್ಥಳೀಯ ಭೂದಾಳಿದಾರರು ಹಾಗೂ ಕಾರ್ಮಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕಂಪನಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಕಂಪನಿಗೆ ತಮ್ಮ ಭೂಮಿಯನ್ನು ಬಿಟ್ಟುಕೊಟ್ಟ ಸ್ಥಳೀಯರಿಗೆ ಅನ್ಯಾಯ ಎಸಗಲಾಗುತ್ತಿದ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರನ್ನ ಉದ್ದೇಶಪೂರ್ವಕವಾಗಿ ಕೆಲಸದಿಂದ ವಜಾ ಮಾಡಲಾಗಿದೆ ಎಂದು ಕಾರ್ಮಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನ ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಕೆಲಸದಿಂದ ವಜಾ ಮಾಡಲಾಗಿದೆ. ಕಾರ್ಮಿಕರಿಗೆ ಯಾವುದೇ ರೀತಿಯ ಉದ್ಯೋಗ ಭದ್ರತೆ ಇಲ್ಲ. ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಸಮಯ ಕೆಲಸ ಮಾಡಿಸಿಕೊಂಡು ಕಾರ್ಮಿಕ ಕಾಯ್ದೆಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಲಾಗುತ್ತಿದೆ. ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುತ್ತಿಲ್ಲ ಹಾಗೂ ಯಾವುದೇ ಅಧಿಕೃತ ನೇಮಕಾತಿ ಪತ್ರವನ್ನು ನೀಡದೆ ಮಾನಸಿಕ ಹಾಗೂ ಆರ್ಥಿಕ ಶೋಷಣೆ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಳಿದ್ದಾರೆ, ಆ ಪ್ರೂಫ್ ಕೊಡದೆ ಹೋದಾಗ ನಿಮ್ಮಲ್ಲಿ ಸಿಸಿ ಕ್ಯಾಮ್ರಾ ಇಲ್ವಾ ಅಂತ ಕೇಳಿದಾಗ ಅವರು ನಮ್ಮಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಅದು ಆ ಜಾಗದಲ್ಲಿ ಪ್ಯಾಕ್ ಆಗಿರೋ ಜಾಗದಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ, ಅದು ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸೆನ್ಸರ್ ಇದೆ, ಅದು ಒಂದೇ ಒಂದು ಹೆಚ್ಚು ಕಮ್ಮಿ ಏನೇ ಒಂದು ಕೂದಲು ಆಗಲಿ, ಒಂದು ಕಬ್ಬಣ ಚೂರು ಆಗಲಿ, ಒಂದು ಮುಚ್ಚ ಆಗಲಿ ಹೋದ್ರೂ ಅದಕ್ಕೆ ಸೆನ್ಸರ್ ಇದೆ, ಆ ಸೆನ್ಸರಲ್ಲೇ ಗೊತ್ತಾಗೋಯ್ತದೆ. ಅದನ್ನು ಅವರು ನಮ್ಮ ಹತ್ರ ಏನು ಹೇಳಿಲ್ಲ, ಆದರೆ ಒಂದು ಕಾರಣ ಏನಿಲ್ಲ. ಇವತ್ತೇನು ಕೆನಗರ ಪಟ್ಟಣದ ಗರುಡಗಂಬ ವೃತ್ತದಿಂದ ಹುಣಸೂರಿಗೆ ತೆರಳುವ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ರಸ್ತೆಗಿಳಿದು ತೀವ್ರ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಂತರ ಮಾತನಾಡಿದ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್, ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಿರುವುದಕ್ಕೆ ನಮ್ಮ ಯಾವುದೇ ವಿರೋಧವಿಲ್ಲ. ಆದರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಬಳಸಿ ನಡೆಸುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯು ಅತ್ಯಂತ ಕಳಪೆಯಾಗಿರುವುದು ನಮ್ಮ ವಿರೋಧಕ್ಕೆ ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಯಮದ ಪ್ರಕಾರ ರಸ್ತೆಗೆ 50 ಮಿಲಿಮೀಟರ್ ಆಳದಲ್ಲಿ ಡಾಂಬರು ಹಾಕಿ ಡಾಂಬರೀಕರಣ ಮಾಡಬೇಕಿದೆ. ಆದರೆ ಇಲ್ಲಿ ಕೇವಲ 15ರಿಂದ 20 mm ಮಾತ್ರ ಡಾಂಬರು ಹಾಕುವ ಮೂಲಕ ಗುತ್ತಿಗೆದಾರರು ಕಣ್ಣೆರೆಸುವ ತಂತ್ರ ಮಾಡುತ್ತಿದ್ದಾರೆ ಎಂದು ದೂರಿದರು. ಕಳಪೆ ಕಾಮಗಾರಿಯ ಬಗ್ಗೆ ಗುತ್ತಿಗೆದಾರರನ್ನ ಪ್ರಶ್ನಿಸಿದರೆ ಅವರು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳ ಮೇಲೊಬ್ಬರ ಮೇಲೆ ಒಮ್ಮೆಯಂತೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಆಪಾದಿಸಿದರು. ಕೆಲವೊಂದು ಜಾಗದಲ್ಲಿ ಬರೀ 20 mm 26 mm ಆ ಥರ ಇದೆ. ಹಾಗಾಗಿ ಇಲ್ಲ, ಗುಣಮಟ್ಟ ಇಲ್ಲ. ನಾನಾಗ್ಲಿ ನಮ್ಮ ಸರ ಮಹೇಶಣ್ಣವರಾಗ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾರು ಕೂಡ ಅಡ್ಡಿ ಮಾಡಲ್ಲ. ಅಭಿವೃದ್ಧಿನ ಚೆನ್ನಾಗಿ ಮಾಡಿ ಅಂತ ಗುಣಮಟ್ಟ ಮಾಡಿರೋದಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಇದು ಈಗ ಹಾಕಿರೋಂಥ ಡಾಂಬರು ಭಾಳ ಸಣ್ಣ, ಇದು ನೋಡಿ ಮಾಡಿ 50 mm ಇಲ್ಲಿ ಸಾಧ್ಯ. ಇಲ್ಲಿ ನೋಡಿ 50 mm ರೋಡ್ ಬರಲ್ಲ, ಇದು ಕೇವಲ ಇಷ್ಟೇ ದಪ್ಪ ಬರೋದು. ಇದನ್ನ 50 mm ಅಂದರೆ ಮ್ಯಾಕ್ಸಿಮಮ್ ಇಷ್ಟು ದಪ್ಪ ಬರಬೇಕು. ಇಷ್ಟು ದಪ್ಪ ರೋಡ್ ಹಾಕಿದ್ರೆ ಗುಣಮಟ್ಟ ಇರ್ತದೆ. ನಾವು ಇದನ್ನ ಅಡ್ಡಿಪಡಿಸ್ತಾ ಇಲ್ಲ, ಕೆಲಸ ಮಾಡಿ ಕರೆಕ್ಟಾಗಿ ಕೆಲಸ ಮಾಡಿ ಅಂತ ಎಚ್ಚರಿಕೆ ಹೇಳ್ತಾ ಇದೀವಿ. ಒಂದು ವೇಳೆ ಇವರೇನಾದ್ರು ಕಳಪೆ ಕೆಲಸನೇ ಮಾಡೋದೇ ಆದರೆ ಖಂಡಿತವಾಗಿ ನಾವು ಇದು ಹೋರಾಟ. ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ವು, ಏನು ಜನತಾ ದಳದವ್ರು ಬಂದು ಪ್ರತಿಪಕ್ಷದವ್ರು ಬಂದು ಅಂತ. ಆದರೆ ಇಲ್ಲಿ ಆರೋಪ ಮಾಡಿದಾಗ ಅವರೇ ಹೇಳವ್ರೆ, ನಾವಿಲ್ಲಿ ಯಾವ ಪಾರ್ಟಿ ಕಡೆಯಿಂದಾನು ಬಂದಿಲ್ಲ,
ನಾವು ಜನಸಾಮಾನ್ಯರ ಥರ ಬಂದು ಕೇಳ್ತಾ ಇದ್ದೀವಿ ಅಂತ ಅವರು ಆರೋಪ ಮಾಡಿರೋದು ಅಂತ ಹೇಳ್ತಾವ್ರೆ. ನೀವು ಕೆಲಸ ನಿಲ್ಲಿಸಿದ್ರಿ 1.5 ಗಂಟೆ ಟೈಮು, ನಾವು ನಿಲ್ಲಿಸಿಲ್ಲ ಕೆಲಸ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೀವಿ ಅಂತ ನೀವು ಹೇಳಿದ್ದೀರಾ ಪತ್ರಿಕಾಗೋಷ್ಠಿಲಿ. ನಾವೇನು ಹೇಳ್ತಾ ಇದ್ದೀವಿ, ನೀವು ಕೇಳೋರು ಬಂದು ನೀವು ಕೆಲಸ ಮಾಡಿ ನಾವು ನಿಂತ್ಕೊಂಡಿರ್ತೀವಿ, ಅದು ಎಷ್ಟು MM ಐತೆ ಹೇಳಿ ನಾವು ಹಾಕಿಸ್ತೀವಿ, ನಾವು ಜೊತೆಲಿ ನಿಂತ್ಕೊಂಡಿದ್ದೀವಿ ಅಂತ ಹಾಕಿಸ್ಬೇಕಾಗಿತ್ತು. ಯಾರು ಬೇಡ ಅಂತವ್ರೆ? ಜನಗಳಿಗೆ ಅನುಕೂಲವಾದ ಕೆಲಸ ನೀವು ನಿಂತ್ಕೊಂಡು ಜೊತೆಲಿ ಮಾಡಿಸ್ಬೇಕು, ಪಕ್ಷ ಗಿಕ್ಷ ಅಂತ ಹೇಳಬಾರ್ದು. ಆದರೆ ಸುಳ್ಳೇಳಿ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿಯಾಗಿರುವ ಘಟನೆಯನ್ನ ಪೊಲೀಸ್ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ಜೈಲಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಜಿಪಿ ಅಲೋಕ್ ಕುಮಾರ್ ಜೈಲು ಭದ್ರತಾ ಲೋಪ ಹಾಗೂ ಮುಂದಿನ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು. ಜೈಲಿನಿಂದ ಪರಾರಿಯಾಗಿದ್ದ 3 ಖೈದಿಗಳ ಪೈಕಿ ಈಗಾಗಲೇ ಪೊಲೀಸರು 2ರನ್ನ ಬಂಧಿಸಿದ್ದಾರೆ. ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಖೈದಿ ಮಸ್ತಾನ್ ಬಂಧನಕ್ಕಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಈ ಗಂಭೀರ ಭದ್ರತಾ ಲೋಪ ಮತ್ತು ಬೇಜವಾಬ್ದಾರಿಗೆ ಕಾರಣರಾದ ಜೈಲಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಈಗಾಗಲೇ ಅಮಾನತುಗೊಳಿಸಲಾಗಿದೆ ಎಂದು ಡಿಜಿಪಿ ಸ್ಪಷ್ಟಪಡಿಸಿದರು. ಜೈಲಿನ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸುವ ಕುರಿತು ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು. ಜೈಲಿನ ತಂತಿ ಬೇಲಿಗಳನ್ನು ಕೂಡಲೇ ಸುಸ್ಥಿತಿಯಲ್ಲಿಡಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಹೌದು, ನಾವು 2ನೇ ಸರ್ತಿ ನಾನು ಬಂದಿದ್ದೇನೆ ಕಲಬುರಗಿಗೆ. ನಾನು DG ಪ್ರಿಸನ್ ಚಾರ್ಜ್ ತೊಗೊಂಡಿದ್ದ ನಂತರ ಮತ್ತು ಹೋದ ಸರ್ತಿ ಜನವರಿ ತಿಂಗಳ ನಾನು ಬಂದಿದ್ದೆ. ಆ ಸಮಯ ಕೆಲವು ವಿಡಿಯೋ ವೈರಲ್ ಆಗಿತ್ತು. ಈಗ ಕೂಡ 14ನೇ ತಾರೀಕಿಗೆ ಒಂದು ಘಟನೆ ಇಲ್ಲಿ ಆಗಿತ್ತು. ಅಲ್ಲಿ 3 ಜನ ಪ್ರಿಸ್ನರ್ಸ್ ಏನಿದೆ ಅವರು ಪರಾರಿ ಆಗಿದ್ದರು. ಆ 3 ಜನ ಒಳಗಡೆ ಈಗ ಕಲಬುರಗಿ ಪೊಲೀಸ್ ಮತ್ತು ಬೀದರ್ ಪೊಲೀಸ್ ಅವರು ಸೇರಿ ಅವರು ಇಬ್ಬರಿಗೆ ಈಗ ಮರುಬಂಧನೆ ಅವರು ಮಾಡಿದ್ದಾರೆ. ಅದೇ 3ನೇ ಆರೋಪಿ ಮಸ್ತಾನ್ ಇಲಿಯಾಸ್ ಮಾಸಾ, ಒಂದು ಊರಿದೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಇಸ್ಲಾಂಪುರ ಹತ್ರ ಅವ್ರದ್ದು ಊರಿದೆ, ರಾಜೇಶ್ವರಿ OP ಇದೆ ಬರದ್ದು ಅಲ್ಲಿದೆ. ಇನ್ನೂ ಒಂದು ಪತ್ತೆ ಇನ್ನೂ ಆಗಿಲ್ಲ. ಆದರೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ತಮಿಳುನಾಡಿಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶದಂತೆ ಕಾವೇರಿ ನೀರು ಬಿಡಲು ಹೊರಟಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಕಾರ್ಯಕರ್ತರು ಮಳವಳ್ಳಿ ತಾಲೂಕಿನ ಕಾಗಿಪುರ ಗೇಟ್ ಬಳಿ ರಸ್ತೆ ತಡೆ ಹಾಗೂ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ದೇವಿಪುರ ಬಸವರಾಜು ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ ಮಾತನಾಡಿ, ಒಂದು ದಿನಕ್ಕೆ 3500 ಕ್ಯೂಸೆಕ್ಸ್ ನೀರು ಬಿಡುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶ ಮಾಡಿದ್ದು, ರಾಜ್ಯ ಸರ್ಕಾರ ಈ ಆದೇಶವನ್ನು ತಿರಸ್ಕಾರ ಮಾಡಬೇಕು. ನಾಳೆ ವಿಧಾನಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ರಾಜ್ಯ ಸರ್ಕಾರ ಕರೆದಿದ್ದು, ಎಲ್ಲ ಶಾಸಕರು ತಮಿಳುನಾಡಿಗೆ ನೀರು ಬಿಡದಂತೆ ತೀರ್ಮಾನ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು. ನೀರಿನ ಬಿಡಕ್ಕೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ಆದೇಶ ಮಾಡಿದ್ದಾರೆ. ಈ ಆದೇಶವನ್ನ ನಾವು ಖಡಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಖಂಡಿಸ್ತಿದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ಕಾವೇರಿ ಕೊಳ್ಳದ ಮಂಡ್ಯ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮತ್ತೆ ಕುಡಿಯಲಿಕ್ಕೆ ನೀರಿಲ್ಲ. ನಮ್ಮ KRSನಲ್ಲಿ ಇವತ್ತು ಬರೀ 11 TMC ನೀರಿದೆ. ಅವರು 15 ದಿನ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಟ್ರೆ ನಮ್ದು 4 TMC 56 ಕ್ಯೂಸೆಕ್ಸ್ TMC ನೀರಾಗ್ತದೆ. ಇವತ್ತು ಖಂಡಿತವಾಗಿ ನಾಳೆ ಕರ್ನಾಟಕ ಸರ್ಕಾರ ಸರ್ವಪಕ್ಷದ ಸಭೆಯನ್ನು ಕರೆದಿದೆ. ಸರ್ವಪಕ್ಷದ ಸಭೆಯಲ್ಲಿ ನಮ್ಮ ಬೇಡಿಕೆ ಏನಿರೋದು ಅದೇನಾದ್ರೂ ಈಡೇರಿಲ್ಲ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತೆ ಇನ್ನು ಬೇರೆ ಪ್ರಗತಿಪರ ಸಂಘಟನೆ ಸೇರಿ ಕರ್ನಾಟಕದಾದಂತ ಕಚೇರಿಗಳನ್ನು ಬೀಗ ಹಾಕುವ ಮೂಲಕ ಪ್ರತಿಭಟಿಸುತ್ತೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ದೇವಿಪುರ ಬಸವರಾಜು, ಉಪಾಧ್ಯಕ್ಷ ರಾಮಲಿಂಗೇಗೌಡ, ಪ್ರಕಾಶ್, ಪ್ರಭುಲಿಂಗು, ಶಿವನಂಜು ಸೇರಿದಂತೆ ಹಲವರು ಹಾಜರಿದ್ದರು. ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವ ಹೊಂದಿರುವ ಭಟ್ಕಳ ಮಾರಿ ಜಾತ್ರೆ ಆಗಸ್ಟ್ 5 ಮತ್ತು 6ರಂದು ಸಾಂಪ್ರದಾಯಿಕ ಹಾಗೂ ಭಕ್ತಿ ಭಾವದಿಂದ ನಡೆಯಲಿದೆ. ಜಾತ್ರೆಯ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀಪಾದ್ ಕಂಚುಗಾರ ತಿಳಿಸಿದ್ದಾರೆ. ಜುಲೈ 28ರಂದು ಮಠದ ಮುಹೂರ್ತ ನೆರವೇರಿಸಿ ಮಾರಿದೇವಿಯ ಮೂರ್ತಿ ಕೆತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು, ಆಗಸ್ಟ್ 4ರಂದು ಮಂಡುಳಿ ಆಚಾರ್ಯರ ಮನೆತನದಲ್ಲಿ ಸುವಾಸಿನಿ ಪೂಜೆ ನಡೆಯಲಿದೆ. ಆಗಸ್ಟ್ 5ರಂದು ಮೂರ್ತಿಯನ್ನ ಆಚಾರ್ಯ ಮನೆತನದಿಂದ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಸ್ತಾಂತರಿಸಲಾಗುತ್ತದೆ. ಬಳಿಕ ಮಂಡುಳಿ ಮಾರಿ ತವರು ಮನೆಯಿಂದ ರಘುನಾಥ ದೇವಸ್ಥಾನ, ಬಸ್ತಿ ರಸ್ತೆ ಹಾಗೂ ರಥಬೀದಿ ಮಾರ್ಗವಾಗಿ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಗುತ್ತದೆ.
ಬೆಳಗ್ಗೆ ಸುಮಾರು 5:30ಕ್ಕೆ ದೇವಸ್ಥಾನದ ಗದ್ದುಗೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಮೂರ್ತಿ ಪ್ರತಿಷ್ಠಾಪನೆಯ ಬಳಿಕ ನಡೆಯುವ ಪ್ರಥಮ ಪೂಜೆಯನ್ನು ಜೈನ ಸಮುದಾಯದ ಅರ್ಚಕರು ನೆರವೇರಿಸುವುದು ಭಟ್ಕಳದ ಧಾರ್ಮಿಕ ಸಾಮರಸ್ಯದ ವಿಶೇಷ ಸಂಪ್ರದಾಯವಾಗಿದೆ. ಆಗಸ್ಟ್ 6ರಂದು ಸಂಜೆ 4:30ಕ್ಕೆ ಮಹಾಪ್ರಾರ್ಥನೆ ಹಾಗೂ ವಿಸರ್ಜನಾ ಪೂಜೆ ನಡೆಯಲಿದೆ. ಐತಿಹಾಸಿಕ ಭಟ್ಕಳ ಮಾರಿ ಜಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಭಕ್ತರು ಶಾಂತಿ ಶಿಸ್ತು ಹಾಗೂ ಸಂಪ್ರದಾಯದೊಂದಿಗೆ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. 28ನೇ ತಾರೀಕು 7ನೇ ತಿಂಗಳ 2026ಕ್ಕೆ ಪ್ರಥಮವಾಗಿ ಹುಡಿಯಮಟೆ ಮರವನ್ನು ಆಚಾರ್ಯರು ನಾವುಗಳು ಸೇರಿ ನೋಡ್ತೇವೆ. ನೋಡಿ ಇಂಥದ್ದೇ ಮರವಂತ ಹೇಳಿಕೊಂಡು ಅದನ್ನು ಪೂಜೆ ವಿಧಾನದೊಂದಿಗೆ ಅದನ್ನು ಕಟಿಂಗ್ ಮಾಡಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅಂದರೆ ನಿನ್ನೆ ತನಕ 31ರ ತನಕ ಅದರೊಂದು ರೂಪುರೇಖೆಯನ್ನು ಅದೇ ಜಾಗದಲ್ಲಿ ರೆಡಿ ಮಾಡ್ತಾರೆ. ಯಾರು ಮರ ಕೊಟ್ಟಿರ್ತಾರೆ ಆ ಜಾಗದಲ್ಲಿ ಅದನ್ನು ತಯಾರು ಮಾಡ್ತಾರೆ. ಅದರ ನಂತರ ಸಾಯಂಕಾಲ 4:30ಕ್ಕೆ ನಿನ್ನೆ ಕಾವೇರಿ ನೀರು ಹಂಚಿಕೆ ವಿವಾದ ತಾರಕಕ್ಕೇರಿರುವ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಭೀಕರ ಬಿಕ್ಕಟ್ಟು ಎದುರಾಗಿದೆ. ನಮ್ಮ ಬಾಯಿ ಒಣಗುತ್ತಿದೆ, ಆದರೆ ನೀರು ತಮಿಳುನಾಡಿಗೆ ಹರಿಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ರೈತರು ಮಿನಿ ವಿಧಾನಸೌಧದಲ್ಲಿ ನಡೆದ ತುರ್ತು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ಶ್ರೇಯಸ್ ಅವರ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿ ಕುರಿತು ತುರ್ತು ಸಭೆ ಕರೆಯಲಾಗಿತ್ತು. ಸಭೆಯ ಆರಂಭದಲ್ಲಿ ರೈತರು ಮತ್ತು ಮುಖಂಡರು ಅಧಿಕಾರಿಗಳ ವಿರುದ್ಧ ಮುಗಿಬಿದ್ರು. ಹೇಮಾವತಿ ನೀರಾವರಿ ಇಲಾಖೆಯ ಅಧಿಕಾರಿ ವಿಶ್ವನಾಥ್ ವಿರುದ್ಧ ರೈತರು ತೀವ್ರವಾಗಿ ಗುಡುಗಿದ್ರು. ತಾಲೂಕಿನಲ್ಲಿಯೇ ಅತ್ಯಂತ ಬೇಜವಾಬ್ದಾರಿಯುತ ಇಲಾಖೆ ಎಂದರೆ ಅದು ಹೇಮಾವತಿ ನೀರಾವರಿ ಇಲಾಖೆ ಎಂದು ಕಿಡಿಕಾರಿದ್ರು. ಅಂಶಗಳಿದ್ದಾವೆ. ಯಾಕೆಂದ್ರೆ ಕೆಲವರು ಏನು ಹೇಳ್ತಾರೆ ಅಂದ್ರೆ ಹೇಮಾವತಿ ನೀರನ್ನ ಬೆಳೆಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಪದೇ ಪದೇ ಕೇಳ್ತಿದ್ದು ಬೇರೆ ವಿಚಾರ, ಈ ಕೇಳೋದೇ ಬೇರೆ ವಿಚಾರ. ನೀವು ಬೆಳೆಗೂ ಕೊಡಬೇಡಿ, ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ ಅದು ಒಣಗೋಯ್ತಾ ಇದೆ, ಅದು ಒಣಗೋಗೋಕ್ಕೂ ಕೊಡಬೇಡಿ. ಇವತ್ತು ಕುಡಿಯೋ ನೀರು ಗ್ರಾಮಾಂತರದಲ್ಲಿ ತುಂಬ ಕಾಡ್ತಿದೆ. ಅದಕ್ಕೆ ಪಂಚಾಯತಿಯವರು ಕರೆಯೋಕ್ಕೆ ಹೇಳಿದ್ರು. ಕೆಲವು ಪಂಚಾಯತಿಗಳಲ್ಲಿ, ಕೆಲವು ಹಳ್ಳಿಗಳಲ್ಲಿ ಕೃಷಿ ಪಂಪ್ ಸೆಟ್ಟು ಎಲ್ಲೆಲ್ಲವೇ ಬಿದ್ದಿಗೆ ಇಟ್ಕೊಂಡು ಜನಗಳಲ್ಲಿ ಹೋಯ್ತಾವ್ರೆ. ಸರ್ಕಾರ ಬರ್ಡನ್ನಾಗಿ ಅನಾವಶ್ಯಕವಾಗಿ ಟ್ಯಾಂಕರ್ ಮುಖಾಂತರ ದುಡ್ಡು ಕೊಟ್ಟು ಬರ್ಡನ್ ಮಾಡ್ತಿದೆ. ಅದಕ್ಕೆ ನಾವು ಮಾರ್ಚಿಯಿಂದನೂ ಕೂಡ ಹೇಳ್ತಿದ್ವಿ, ಸಾಕಷ್ಟು ಡ್ಯಾಮಲ್ಲಿ ನೀರಿದೆ, ನೀವು ಒಂದು ಕಟ್ಟನ್ನು 1.5 TMC 2 TMC ನೀರನ್ನು ಕೆನಾಲ್ ಮುಖಾಂತರ ಕೆರೆ ಕಟ್ಟೆಗಳಿಗೆ ಭರ್ತಿ ಮಾಡಿದ್ರೆ ಸಂಪೂರ್ಣವಾಗಿ ರೈತರು ಬರ್ಡನ್ ತಪ್ತದೆ. ಕುಡಿಯೋ ನೀರು ಒಂದೇ ಒಂದಲ್ಲ, ನಮ್ಮ ರೈತರ ಜೊತೆಗೆ ಉದಾಹರಣೆ ಹೇಳಬೇಕು, ರೈತರ ಜೊತೆಗೆ ಹಲವಾರು ಸಂಬಂಧಗಳಿದ್ದಾವೆ. ಇವತ್ತು ಜಾನುವಾರುಗಳು ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿರೋದು ನಮ್ಮ ಜಾನುವಾರುಗಳಿಂದ. ಬಟ್ ಕೆಲವು ನೀರಾವರಿ ಇಲಾಖೆಗೆ ಸಬ್ಜೆಕ್ಟ್ ಗೊತ್ತಿದೆಯೇ ಗೊತ್ತಿಲ್ಲೋ ಗೊತ್ತಿಲ್ಲ. ನಾವು ಕುಡಿಯೋ ನೀರು ಎಲ್ಲರ ತಂದು ಕುಡ್ಕೋಬಹುದು. ಇವತ್ತು ಹಳ್ಳಿಗಳಲ್ಲಿ ಸಮಾಜ ಸೇವೆ, ಪರಿಸರ ಸಂರಕ್ಷಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಮಾಡುವುದರ ಮುಖಾಂತರ ಬಡವರ ಆರೋಗ್ಯ ರಕ್ಷಣೆಯೇ ನನ್ನ ಗುರಿಯಾಗಿರುತ್ತದೆ ಎಂದು ನೂತನ ಅನಿಕೇತನ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾದ ಮೂರ್ತಿ ಭರವಸೆ ನೀಡಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ HG ನರಸಿಂಹಮೂರ್ತಿ ಅವರ ಕಾಂಪ್ಲೆಕ್ಸ್ನಲ್ಲಿ ಹಲಗೂರು ಅನಿಕೇತನ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ಅಧ್ಯಕ್ಷರಾದ ಲಯನ್ HK ಮೂರ್ತಿ ಅವರ ನೇತೃತ್ವದ ನೂತನ ತಂಡದ ಪ್ರತಿಜ್ಞಾವಿಧಿ ಬೋಧನೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿಯಮಾನುಸಾರ ಬಿಲ್ ಬಾರಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಮಾತನಾಡಿ, ಸಮಾಜದ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಮುಖಾಂತರ ತೊಡಗಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತೇನೆ. ನಮ್ಮ ಸದಸ್ಯರ ಹಾಗೂ ನಮ್ಮ ತಂಡದ ಎಲ್ಲ ಸಲಹೆ ಸಹಕಾರ ಪಡೆದು ಸಂಸ್ಥೆಯ ಏಳಿಗೆಗಾಗಿ ಹಾಗೂ ಸದಸ್ಯರ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು. ಹಾಗೂ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲಯನ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ನ ಎಲ್ಲ ಸಭೆಗಳಲ್ಲಿಯೂ ಸಂಪೂರ್ಣವಾದಂತಹ ಒಂದು ಆತ್ಮವಿಶ್ವಾಸದ ಜೊತೆಗೆ ಒಳ್ಳೆ ಸೇವೆಯನ್ನು ಸಲ್ಲಿಸ್ತಾ ನಾವು ಯಶಸ್ವಿಯನ್ನ ಕಾಣಬಹುದು. ಮತ್ತೆ ಎಷ್ಟೋ ಬಡ ಮಕ್ಕಳಿಗೆ ನಾವು ಸೇವೆಯನ್ನು ಸಲ್ಲಿಸಬಹುದು, ಪರಿಸರವನ್ನು ಸಂರಕ್ಷಣೆ ಮಾಡಬಹುದು, ಮತ್ತೆ ಆರೋಗ್ಯವನ್ನ ಕಾಪಾಡಬಹುದು, ಸಮಾಜನ ಸುಧಾರಣೆ ಮಾಡಬಹುದು. ಇಂಥ ಒಂದು ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ತಾ ನಾವು ಒಂದು ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಈ ಮುಖಾಂತರ. ಮತ್ತೆ ನನ್ನ ಗುರಿ, ನಾನು ಈ ಸಂಸ್ಥೆಯಲ್ಲಿ ಸೇರಿದ ಮೇಲೆ ಒಂದು 35,000 ಸದಸ್ಯರನ್ನ ಒಂದೇ ಒಂದು ಗುರಿಯನ್ನ. ಕಾರ್ಯಕ್ರಮದಲ್ಲಿ ಲಯನ್ ಜಗದೀಶ್, ವೀರಣ್ಣಗೌಡ, HS ವಾಣಿಮೂರ್ತಿ, ಡಾಕ್ಟರ್ AS ನಾಗೇಶ್, AM ವೆಂಕಟೇಶ್ ಭಾಸ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಹಿಂದೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಒಂದೇ ಒಂದು ಮನೆಗಳನ್ನು ಕೊಡಲಿಲ್ಲ. ಈಗ ಕಾಂಗ್ರೆಸ್ ಬಂದು 3 ವರ್ಷ ಕಳೆದರೂ ರೈತರಿಗೆ ಒಂದೇ ಒಂದು ಮನೆಗಳನ್ನು ಕೊಡಲು ಆಗುತ್ತಿಲ್ಲ ಎಂದು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು.
ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮತ್ತಿಕೆರೆ ಗ್ರಾಮದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಬಡ ರೈತರಿಗೆ ಮೀನುಗಾರಿಕೆ ಇಲಾಖೆಯಲ್ಲಿ ವರ್ಷಕ್ಕೆ 50 ಮನೆಗಳು ಬರುತ್ತಿದ್ದು ತಾಲೂಕಿನಲ್ಲಿ ಎಲ್ಲರಿಗೂ ಕೊಡಲು ಸಾಧ್ಯವಾಗುತ್ತಿಲ್ಲ. ಅತಿ ಬಡವರನ್ನ ಗುರುತಿಸಿ ಮನೆ ಕೊಡಲಾಗುತ್ತದೆ. ನಾನು ಕೂಡ ವಸತಿ ಯೋಜನೆಯ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡುತ್ತೇನೆ ಎಂದರು. ತಮಿಳುನಾಡಿಗೆ ನೀರು ಹರಿಸುತ್ತೇವೆ ಅಂತ ನಮ್ಮ ಪಕ್ಷದವರು ಎಲ್ಲೂ ಹೇಳಿಲ್ಲ, ಹೇಳುವುದೂ ಇಲ್ಲ. ವಿರೋಧ ಪಕ್ಷದವರು ಸುಖ ಸುಮ್ಮನೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ರೈತರನ್ನ ದಿಕ್ಕು ತಪ್ಪಿಸಿ ಚುನಾವಣೆ ಗಿಮಿಕ್ ಮಾಡುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷದ ಸಭೆ ಕರೆದು ಸಭೆಯಲ್ಲಿ ತೀರ್ಮಾನಕ್ಕೆ ನಾವು ಬದ್ಧರಾಗುತ್ತೇವೆ. ಚುನಾವಣೆ ದೃಷ್ಟಿಯಿಂದ ಬಿಜೆಪಿಯವರು ಚುನಾವಣೆ ಗಿಮಿಕ್ ಮಾಡುತ್ತಿದ್ದಾರೆ. ಸಚಿವ ಸ್ಥಾನ ಕೊಡುವುದು ಬಿಡುವುದು ಸಿಎಂಗೆ ಬಿಟ್ಟ ವಿಚಾರ, ನನಗೆ ಕೊಡಿ ಅಂತ ಕೇಳಿಲ್ಲ. ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸುತ್ತೇನೆ ಎಂದು ತಿಳಿಸಿದರು. ಕಾವೇರಿ ಕಿಚ್ಚ ಕಟ್ಟಬೇಕು, ಸರ್ಕಾರ ಏನಾದರೂ ಕೂಡ ಏನು ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೊಟ್ಟಿರ್ತಕ್ಕಂಥ ನೀರು ಬಿಡಿ ಅಂತಕ್ಕಂಥದ್ದು ಏನು ಹೇಳಿದಾರೋ ಅದು ನೀರು ಸರ್ಕಾರ ಬಿಟ್ಟಿದ್ರೆ ಇವ್ರು ಹೋಗಿ ಪ್ರತಿಭಟನೆ ಮಾಡಲಿ ಮತ್ತೊಂದು ಮಾಡಲಿ ಅದಕ್ಕೆ ಅರ್ಥ ಇರುತ್ತೆ. ಯಡಿಯೂರಪ್ಪ ಮಗ ಎಲ್ಲವೂ ಕಾವೇರಿ ಕೂತವ್ರೆ, ಯಾಕೆ ಕೂತವ್ರೆ? ಎಲ್ಲ ಗಿಮಿಕ್ ಅಷ್ಟೇ, ಜನಕ್ಕೆ ಡೈವರ್ಟ್ ಮಾಡೋಕ್ಕೆ, ಜನಕ್ಕೆ ಇವ್ರೇನು ದೊಡ್ಡ ಹೋರಾಟಗಾರರು ಅಂತ ತೋರಿಸ್ಕೊಳಕ್ಕೆ ಹೋಗಿ ಕೂತವ್ರು ಬಿಟ್ಬಿಟ್ರೆ ಎಲ್ಲಿ ಬಿಟ್ಟೈತೆ ಸರ್ಕಾರ? ನೀರು ಬಿಟ್ಟೈತಾ? ನೀರು ಬಿಟ್ಟಿಲ್ಲ. ಸರ್ಕಾರ ಸರ್ವಪಕ್ಷ ಸಭೆ ಕರಿತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಸಭೆಯಲ್ಲಿ ಏನು ಡಿಸಿಷನ್ ಆಗುತ್ತೋ ಅದಕ್ಕೆ ನಾನು ಬದ್ಧ ಇರ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಘವೇಂದ್ರ, ರಮೇಶ್, ಕೋಟಿಲಿಂಗರಾಜು, ಗಂಗಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜಣ್ಣ ಹಾಜರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಬದಲಾವಣೆ ಕುರಿತ ಕೂಗು ಕೇಳುತ್ತಲೇ ಇದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ನಂದೀಶ್ ರೆಡ್ಡಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಕ್ಷವು ಆರಂಭದಲ್ಲಿ ಡಿಕೆಶಿ ಬಂದ ಕೂಡಲೇ ಎಲ್ಲ ಯೋಜನೆಗಳು ಜಾರಿಯಾಗಿ ಸಾಕಷ್ಟು ಬದಲಾವಣೆಗಳಾಗಿ ಬಿಡುತ್ತವೆ ಎಂಬಂತೆ ಬಿಂಬಿಸಿತ್ತು ಎಂದು ಅವರು ಟೀಕಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ 60 ದಿನಗಳು ಸಮೀಪಿಸುತ್ತಿದ್ದರೂ ಇದುವರೆಗೆ ಅವರ ಕ್ಯಾಬಿನೆಟ್ ಕೂಡ ಸಂಪೂರ್ಣವಾಗಿ ರಚನೆಯಾಗಿಲ್ಲ ಎಂದು ನಂದೀಶ್ ರೆಡ್ಡಿ ವಾಗ್ದಾಳಿ ನಡೆಸಿದರು. ಬೆಂಗಳೂರನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಲಾಗಿತ್ತು, ಆದರೆ ಟನಲ್ ರಸ್ತೆ ಸೇರಿದಂತೆ ಯಾವುದೇ ಪ್ರಮುಖ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿಲ್ಲ. ಬೆಂಗಳೂರು ಪೂರ್ವ ಭಾಗದಲ್ಲಿ ಪ್ರತಿದಿನ ಸುಮಾರು 6,40,000 ಜನರು ಐಟಿ ಕಂಪನಿಗಳಿಗೆ ತೆರಳುತ್ತಾರೆ. ಆದರೆ ಇಂದಿಗೂ ಸಂಚಾರ ದಟ್ಟಣೆ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಎಂದು ದೂರಿದರು. ವರ್ಷ ಆದ ನಂತರ ಅಧಿಕಾರ ಬದಲಾವಣೆ, ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಏನು ಪ್ರಾರಂಭ ಆಗಿತ್ತು, ಅದು ಆಗ್ತಿದ್ದ ಹಾಗೆ ಕಾಂಗ್ರೆಸ್ನವರು ಬಿಂಬಿಸ್ತಾ ಇದ್ದಂಥ ರೀತಿ ನೋಡಿದ್ರೆ ಆಗ್ತಿದ್ದ ಹಾಗೆ ಅನೇಕ ಅಭಿವೃದ್ಧಿಯ ಪರವಾದಂಥ ಯೋಜನೆಗಳನ್ನು ರಾಜ್ಯದಲ್ಲಿ ತರ್ತಕ್ಕಂಥ ಒಂದು ಯೋಜನೆಗಳು ಆಗ್ಬಿಟ್ಟಿದೆ. ಅದೇ ರೀತಿ ಬಹಳಷ್ಟು ಬದಲಾವಣೆಗಳು ಬಂದ್ಬಿಡುತ್ತೆ ಅಂತಕ್ಕಂಥ ಒಂದು ಬಿಂಬಿಸ್ತಕ್ಕಂಥ ಒಂದು ವಿಚಾರ ನಡೀತಾನೆ ಬಂತು. ಆದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಅಲಂಕರಿಸಿದ ನಂತರ ನಾಳಿದ್ದಕ್ಕೆ ಏನು 2 ತಿಂಗಳು ಮುಗಿತದೆ, 60 ದಿನ ಆಗತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡಾನೆ ದಾಳಿಗೆ ರೈತ ಬಲಿ, ಸರಣಿ ಸಾವುಗಳಾದರೂ ಎಚ್ಚೆತ್ತುಕೊಳ್ಳದ ಸರ್ಕಾರ, ಕಾಡಾನೆಗಳ ಶಾಶ್ವತ ಸ್ಥಳಾಂತರಕ್ಕೆ ಗ್ರಾಮಸ್ಥರ ಆಗ್ರಹ. ವೈವಾಹಿಕ ಕಲಹ ಶಂಕೆ, ಪತ್ನಿಯನ್ನ ಕೊಂದು ಪತಿ ಆತ್ಮಹತ್ಯೆ, ಮೃತದೇಹಕ್ಕಾಗಿ ಪೊಲೀಸರ ಶೋಧ. ಬೇಲೂರು ತಾಲೂಕಿನ ಕೆಸ್ಕೋಡು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ. ಪತ್ರಕರ್ತರು ಯಾವಾಗಲೂ ಸತ್ಯದ ಪರ ನಿಲ್ಲಬೇಕು, ಸುದ್ದಿಗಿಂತ ಅದರ ವಿಶ್ಲೇಷಣೆಯ ವಿಧಾನ ಮುಖ್ಯ. ಸಂಪಾದಕಿ ಭಾವನಾ ಬೆಳಗೆರೆ ಅಭಿಪ್ರಾಯ. ಇದಾಗಿತ್ತು ಇದುವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.